ಹಲೋ ಎವ್ರಿವನ್. 45ನೇ ಪ್ರಶ್ನೆಯನ್ನ ನೋಡೋಣ. ನಿಮಗೆ 3 ಪ್ರನಾಳಗಳನ್ನು ನೀಡಲಾಗಿದೆ. ಒಂದರಲ್ಲಿ ಭಟ್ಟಿ ಇಳಿಸಿದ ನೀರು, ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಈ ಪ್ರನಾಳದಲ್ಲಿನ ಪ್ರತಿಯೊಂದು ದ್ರಾವಣದ ಸ್ವಭಾವವನ್ನು ಹೇಗೆ ಗುರುತಿಸುವಿರಿ? ಸೊ 3 ಪ್ರನಾಳದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ದ್ರಾವಣ ಇದೆ. ಮೊದಲನೇ ಪ್ರನಾಳದಲ್ಲಿ ಇದನ್ನ ಎ ಅಂತ ತಗೊಂಡ್ರೆ ಇದರಲ್ಲಿ ಭಟ್ಟಿ ಇಳಿಸಿದ ನೀರು ಇದೆ, ಅಂದ್ರೆ ನೀರು ಅಲ್ವಾ? ಇನ್ನು ಪ್ರನಾಳ ಬಿ ಯಲ್ಲಿ ಆಮ್ಲ ಇದೆ. ಪ್ರನಾಳ ಸಿ ಯಲ್ಲಿ ಪ್ರತ್ಯಾಮ್ಲ ಇದೆ. ಭಟ್ಟಿ ಇಳಿಸಿದ ನೀರು ಅಂದ್ರೆ ಅದು ಕೂಡ ನೀರೇ ಆಗಿರುತ್ತೆ. ಸೊ ನೀರಿನ pH ಮೌಲ್ಯ ಎಷ್ಟು? ಸಾಮಾನ್ಯವಾಗಿ 7 ಇರುತ್ತೆ, 7ರ ಆಸ್ಪಾಸು ಇರುತ್ತೆ ಅಲ್ವಾ? 7.1 ಅಥವಾ 6.99 ಈ ತರ, ಅಂದ್ರೆ ತುಂಬಾ 7ರ ತುಂಬಾ ಹತ್ರದಲ್ಲೇ pH ಮೌಲ್ಯ ಇರುತ್ತೆ. ಸೊ ಇದನ್ನ ನಾವು ತಟಸ್ಥ ಅಂತ ಕರಿತೀವಿ. ತಟಸ್ಥ ದ್ರಾವಣ ಅಲ್ವಾ? ನೀರು ಅಂತ ಅಂದ್ರೆ ತಟಸ್ಥ ದ್ರಾವಣ. ಹಾಗಾಗಿ ನಾವು ಇಲ್ಲಿ ಲಿಟ್ಮಸ್ ಪೇಪರ್ ಅನ್ನ ನಾವು ಈ ನೀರಿನೊಳಗಡೆ ಅದ್ದಿದಾಗ ನಮಗಲ್ಲಿ ಯಾವ ಬದಲಾವಣೆಯೂ ಕೂಡ ಕಾಣಿಸೋದಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲಿಟ್ಮಸ್ ಪೇಪರ್ ಅಲ್ಲಿ ಯಾವ ಬದಲಾವಣೆಯು ನಮಗೆ ಕಾಣಿಸುವುದಿಲ್ಲ. ಅದೇ ಪ್ರನಾಳ ಬಿ ಅಂದ್ರೆ ಆಮ್ಲ ಇದೆ ಅಲ್ವಾ? ಆಮ್ಲದ pH ವ್ಯಾಪ್ತಿ ಎಷ್ಟು? 0ಇಂದ 7 ಅಂತ ಗೊತ್ತು ನಮ್ಗೆ. ಸೊ ಇದು ಆಮ್ಲವನ್ನ ನಾವು ಪರೀಕ್ಷೆ ಮಾಡಬೇಕು ಅಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನ ತಗೊಂಡ್ರೆ ಮಾತ್ರ ಸಾಧ್ಯ ಅಲ್ವಾ? ಸೊ ಇಲ್ಲಿ ನಮ್ಗೆ ಬರೀ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನ ಮಾತ್ರನೇ ಕೊಟ್ಟಿದ್ದಾರೆ. ಕೆಂಪು ಲಿಟ್ಮಸ್ ಕಾಗದವನ್ನ ಮಾತ್ರ ನೀಡಿದರೆ ಅಂತ ಹೇಳಿದ್ದಾರೆ. ಸೊ ಆಮ್ಲಗಳು ಕೆಂಪು ಲಿಟ್ಮಸ್ ಕಾಗದದಲ್ಲಿ ಯಾವುದೇ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ನಾವು ಯಾವ ಬಣ್ಣ ಬದಲಾವಣೆಯನ್ನು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಬಣ್ಣ ಬದಲಾವಣೆ ಆಗಿಲ್ಲ, ಕೆಂಪು ಲಿಟ್ಮಸ್ ಕಾಗದದಲ್ಲಿ ಬಣ್ಣ ಬದಲಾವಣೆ ಆಗಿಲ್ಲ ಅಂದ್ರೆ ಅರ್ಥ ಅದು ಆಮ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಲ್ವಾ? ಹಾಗಾಗಿ ಇಲ್ಲೂ ಕೂಡ ನಾವು ಬಣ್ಣ ಬದಲಾವಣೆಯನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರತ್ಯಾಮ್ಲ ಪ್ರನಾಳ ಬಿ ಯಲ್ಲಿ ಪ್ರತ್ಯಾಮ್ಲ ಇದೆ. ಇದರ pH ವ್ಯಾಪ್ತಿ 7ರಿಂದ 14. ಸೊ ಪ್ರತ್ಯಾಮ್ಲಗಳು ನೀಲಿ ಲಿಟ್ಮಸ್ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ಹಾಗಾಗಿ ನಾವಿಲ್ಲಿ ಬಣ್ಣ ಬದಲಾವಣೆಯನ್ನ ನೋಡಬಹುದು.
ಸೊ ಈ ರೀತಿಯಾಗಿ ನಾವು ವ್ಯತ್ಯಾಸವನ್ನ ಗಮನಿಸಬಹುದು. ಕೆಂಪು ಲಿಟ್ಮಸ್ ಕಾಗದ ಒಂದನ್ನೇ ಇಟ್ಕೊಂಡು ನಾವು ವ್ಯತ್ಯಾಸವನ್ನ ಈ ರೀತಿಯಾಗಿ ಗಮನಿಸಬಹುದು.